ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿ ಪಿಗೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ವಯಸ್ಸು ಹೆಚ್ಚಾಗೋದು. ವಯಸ್ಸು ಹೆಚ್ಚಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ ನಮ್ಮ ರಕ್ತನಾಳಗಳು ಸಣ್ಣ ಆಗುತ್ತೆ. ಅದರಿಂದ ರಕ್ತ ಸಂಚಾರ ಆಗಬೇಕಾದ್ರೆ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ. ಅದರಿಂದ ಹೈ ಬಿ ಪಿ ಆಗುತ್ತೆ. ಅದಲ್ಲದೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಒಂದು ಕಾರಣ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೇನು? ಅಪ್ಪನ ಕಡೆ ಇಲ್ಲ ಅಮ್ಮನ ಕಡೆ ಯಾರಿಗಾದರೂ ಬಿ ಪಿ ಜಾಸ್ತಿ ಇದ್ದರೆ ನಮಗೂ ಬರೋ ಸಾಧ್ಯತೆ ಇರುತ್ತೆ. ಇವುಗಳಲ್ಲದೆ ಅತಿ ಮುಖ್ಯವಾದದ್ದು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿದ ಕಾರಣಗಳು. ಅದು ಯಾವ್ಯಾವ ಅಂದರೆ, ಮೊದಲನೇದಾಗಿ ಉಪ್ಪು. ನಮ್ಮ ಆಹಾರದಲ್ಲಿ ಜಾಸ್ತಿ ಉಪ್ಪು ಸೇವಿಸಿದರೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಎರಡನೇದಾಗಿ ಜಂಕ್ ಫುಡ್ ಅಂದರೆ ಬೇಕರಿ ಪದಾರ್ಥಗಳು, ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋ ಪದಾರ್ಥಗಳು, ಪ್ಯಾಕೇಜ್ ಫುಡ್ ಐಟಮ್ಸ್, ಇದನ್ನು ಜಾಸ್ತಿ ಬಳಸೋದ್ರಿಂದ ಹೈ ಬಿ ಪಿ ಆಗುತ್ತೆ. ಇದಲ್ಲದೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿದೋರೋದ್ರಿಂದ ಏನಾಗುತ್ತೆ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಲ್ಲ, ನಮ್ಮ ತೂಕ ಜಾಸ್ತಿ ಆಗುತ್ತೆ. ಇವೆರಡೂ ಲಿಂಕ್ ಆಗಿ ಬಿ ಪಿ ಜಾಸ್ತಿ ಮಾಡುತ್ತೆ. ಅದಲ್ಲದೆ ಟೆನ್ಷನ್ ತೊಗೊಳ್ಳೋದ್ರಿಂದ, ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಕೂಡ ಬಿ ಪಿ ಜಾಸ್ತಿ ಆಗುತ್ತೆ. ಜಾಸ್ತಿ ಟೆನ್ಷನ್ ತೊಗೊಳ್ಳೋದ್ರಿಂದ, ಸ್ಟ್ರೆಸ್ ತೊಗೊಳ್ಳೋದ್ರಿಂದ ನಿದ್ದೆ ಸರಿಯಾಗಿ ಬರಲ್ಲ. ಸೊ ಇದರಿಂದ ಮತ್ತೆ ನಮಗೆ ಹೈ ಬಿ ಪಿ ಆಗೋ ಚಾನ್ಸಸ್ ಇರುತ್ತೆ. ಇದಲ್ಲದೆ ದುರಭ್ಯಾಸಗಳು ಯಾವ್ಯಾವು, ಕುಡಿತ, ಸ್ಮೋಕಿಂಗ್, ತಂಬಾಕು ಸೇವನೆ, ಇವೆಲ್ಲವೂ ಕೂಡ ಕಾರಣವಾಗುತ್ತೆ.